ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ವಿದ್ಯಾರ್ಥಿಗಳಿಗೆ KCET ಈ ವರ್ಷ ಎಷ್ಟು ರೌಂಡ್ ಆಫ್ ಕೌನ್ಸಿಲಿಂಗ್ ಇರುತ್ತೆ, ಜೊತೆಗೆ ಯಾವ್ಯಾವ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು, ಜೊತೆಗೆ ನಿಮಗೆ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಯಾವ ರೀತಿ ಲಿಸ್ಟನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಾಕಷ್ಟು ಸ್ಟೂಡೆಂಟ್ಸು ಇದರ ಬಗ್ಗೆ ತುಂಬ ಡೌಟ್ಸನ್ನು ಪಡ್ತಿದ್ರು. ಎಷ್ಟು ರೌಂಡ್ ಆಫ್ ಕೌನ್ಸಿಲಿಂಗ್ ನಡೆಯುತ್ತೆ, ಜೊತೆಗೆ ನಾವು ಯಾವ್ಯಾವ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ವಿಡಿಯೋ ಸ್ವಲ್ಪ ಲೆಂತಿ ಆದ್ರೂ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಸಹ ಮರಿದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, KCET 2025 ವಿದ್ಯಾರ್ಥಿಗಳಿಗೆ ಈ ವರ್ಷ ಎಷ್ಟು ರೌಂಡ್ ಆಫ್ ಕೌನ್ಸಿಲಿಂಗ್ ನಡೆಯುತ್ತೆ ಅಂತ ಅಂದ್ರೆ, ಈಗ ನೆಕ್ಸ್ಟ್ ನಿಮ್ಗೆ ನೋಡಿ ಈಗಾಗಲೇ ವೆರಿಫಿಕೇಶನ್ ಸ್ಲಿಪ್ ಸಹ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ನಿಮ್ಗೆ ಒಂದು ಆಫ್ಲೈನ್ ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಕಂಡಕ್ಟ್ ಮಾಡಿದ್ದಾರೆ. ಆಫ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಡಕ್ಟ್ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಇರುವಂತದ್ದು ನಿಮ್ಗೆ ಒಂದು ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಈ ವರ್ಷ KCET 2025 ವಿದ್ಯಾರ್ಥಿಗಳಿಗೆ 3 ರೌಂಡ್ಸ್ ಆದ್ರೆ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂಡ್ ಹಾಗೇನು ಸಹ ಥರ್ಡ್ ರೌಂಡ್ ಅಂತ ಹೇಳ್ಬಿಟ್ಟು ನೀವು ನೋಡಿ, ನಿಮ್ಗೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ನಡೆಯುತ್ತೆ, ಜೊತೆಗೆ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ನಡೆಯುತ್ತೆ ಅಂಡ್ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಓಕೆನಾ? ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದ್ರೂ ಥರ್ಡ್ ರೌಂಡ್ ಅಂದ್ರೂ ಸೇಮ್. ಓಕೆನಾ? ಅದ್ರಲ್ಲಿ ಯಾರು ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ಅದು ಮತ್ತೆ ಸಪರೇಟ್ ರೌಂಡ್ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಗೆ 3 ರೌಂಡ್ಸ್ ಆದ್ರೆ ಇರುತ್ತೆ. ನೀವು ಯಾವ ರೌಂಡ್ಸ್ ಅಲ್ಲಿ ಕಾಲೇಜಸ್ ಅನ್ನ ಆ್ಯಡ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ, ಈಗ ನಿಮ್ಗೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಫಸ್ಟ್ ಅಲ್ಲಿ ಆದ್ರೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸ್ಟಾರ್ಟ್ ಆದಾಗ ನೀವು ಕಾಲೇಜಸ್ ಅನ್ನ ಎಷ್ಟು ಕಾಲೇಜಸ್ ಬೇಕೋ ಆ್ಯಡ್ ಮಾಡ್ಕೋಬಹುದು. ಓಕೆನಾ? ಅಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಹೋದಾಗ ನೀವು ಯಾವ ಕೋರ್ಸ್ಗೆ ಎಲಿಜಿಬಲ್ ಇದ್ದೀರಾ, ನೀವು ಯಾವ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಎಷ್ಟು ಕಾಲೇಜಸ್ ಶೋ ಆಗ್ತಿರುತ್ತೋ, ಎಷ್ಟು ಕೋರ್ಸಸ್ ಶೋ ಆಗ್ತಿರುತ್ತೋ, ನಿಮ್ಗೆ ಬೇಕಿರುವಂತಹ ಎಲ್ಲಾ ಕಾಲೇಜಸ್ ಅನ್ನ, ಬೇಕಿರುವಂತಹ ಎಲ್ಲಾ ಕೋರ್ಸಸ್ ಅನ್ನ ಎಷ್ಟು ಕಾಲೇಜಸ್ ಬೇಕೋ ಆ್ಯಡ್ ಮಾಡ್ಕೋಬಹುದು. ಓಕೆನಾ? ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಅಲ್ಲಿ ನಿಮ್ಗೆ ಇಷ್ಟ ಬಂದಂತಹ ಎಷ್ಟು ಕಾಲೇಜಸ್, ಅದು 100 ಕಾಲೇಜಸ್ ಆಗಿರ್ಬೋದು, 150 ಕಾಲೇಜಸ್ ಆಗಿರ್ಬೋದು, ನಿಮ್ಗೆ ಬೇಕಿರುವಂತಹ ಎಲ್ಲಾ ಕಾಲೇಜಸ್ ಅನ್ನು ಆ್ಯಡ್ ಮಾಡ್ಕೋಬಹುದು ಫಸ್ಟ್ ರೌಂಡ್ ಅಲ್ಲಿ. ಬಟ್ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಯಾವುದೇ ತರದ ಕಾಲೇಜಸ್ ಅನ್ನ ಆ್ಯಡ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಓಕೆನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಆಗೋದಿಲ್ಲ ಅಂತ ಅಂದ್ರೆ, ಇದು KE ಕಡೆಯಿಂದ ಕೊಟ್ಟಿರುವಂತಹ ಗೈಡ್ ಲೈನ್ಸ್ ಆಗಿರುತ್ತೆ. ನೀವು ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ಕಾಲೇಜಸ್ ಬೇಕೋ ಆ್ಯಡ್ ಮಾಡ್ಕೋಬಹುದು. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಫಸ್ಟ್ ರೌಂಡ್ ಅಲ್ಲಿ ಆ್ಯಡ್ ಮಾಡಿರುವಂತಹ ಕಾಲೇಜಸ್ ಅನ್ನ ಬೇಕಿದ್ರೆ, ಈಗ ಒಂದು ಫಸ್ಟ್ ರೌಂಡ್ ಅಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು 100 ಕಾಲೇಜಸ್ ಅನ್ನ ಆ್ಯಡ್ ಮಾಡಿರ್ತೀರಾ, ಪ್ರಿಯಾರಿಟಿ ನಂಬರ್ ವೈಸ್ 1 2 3 4 5 6 7 8 9 ಅಂತ ಕೊಟ್ಬಿಟ್ಟು ಸೆಕೆಂಡ್ ರೌಂಡ್ ಬಂದಾಗ ನಿಮ್ಗೆ ಬೇಕಿದ್ರೆ ಆ ಒಂದು 100 ಕಾಲೇಜಸ್ ಅಲ್ಲಿ ನೀವು ಯಾವ್ದಾದ್ರು ಕಾಲೇಜಸ್ ಅನ್ನ ಡಿಲೀಟ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ 1 ಅಂತ ಕೊಟ್ಟಿರುವಂತಹ ಕಾಲೇಜ್ಗೆ 4 ಅಂತ ಕೊಡಬಹುದು. ಪ್ರಿಯಾರಿಟಿ ನಂಬರ್ ಅನ್ನ ಚೇಂಜ್ ಮಾಡ್ಕೋಬಹುದು. ಬಟ್ ನೀವು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆದ್ರೆ ಆಗೋದಿಲ್ಲ. ಓಕೆನಾ? ಇದೊಂದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾನೇನ್ ಸ್ಟೂಡೆಂಟ್ಸ್ ಗೆ ಒಂದು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ನೀವು ಕಾಲೇಜಸ್ ಅನ್ನ ಯಾವ ಕಾಲೇಜಸ್ ಅನ್ನ ಆಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀರೋ ಆದಷ್ಟು ಫಸ್ಟ್ ರೌಂಡ್ ಅಲ್ಲೇ ಆಡ್ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಸೆಕೆಂಡ್ ರೌಂಡ್ ಗೆ ಆಡ್ ಮಾಡ್ಕೋತೀನಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಆಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಗೆ ಅಲ್ಲಿ ಯಾವುದೇ ತರದ ಆಪರ್ಚುನಿಟಿ ಆದ್ರೆ ಇರೋದಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು. ಬಟ್ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಒಂದು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ಆಡ್ ಮಾಡಿರುವಂತ ಎಲ್ಲಾ ಕಾಲೇಜಸ್ ಅನ್ನ ನೀವು ಮಾಡಿಫಿಕೇಶನ್ ಬೇಕಿದ್ರೆ ಮಾಡ್ಕೋಬಹುದು. ಓಕೆನಾ? ಬಟ್ ಆಡ್ ಮಾಡೋದಕ್ಕೆ ಆದ್ರೆ ಆಗೋದಿಲ್ಲ. ಅಂಡ್ ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ನೋಡಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ KE ಕಡೆಯಿಂದ ಕೊಟ್ಟಿರುವಂತಹ ಮಾಹಿತಿ ಪುಸ್ತಕದಲ್ಲಿ ನೋಡೋದಾದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲೂ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಬಟ್ 2 to 3 ಇಯರ್ಸ್ ಇಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ನಿಮ್ಗೆ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಬಟ್ ಇಲ್ಲಿ ಏನೊಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ, ಈಗ ಫಸ್ಟ್ ರೌಂಡ್ ಅಲ್ಲೂ ಸೀಟ್ಸ್ ಫಿಲ್ ಆಗಿರುತ್ತೆ, ಸೆಕೆಂಡ್ ರೌಂಡ್ ಅಲ್ಲೂ ಸೀಟ್ಸ್ ಫಿಲ್ ಆಗಿರುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಯಾವ ಕಾಲೇಜಲ್ಲಿ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಇರುತ್ತೋ ಅಷ್ಟು ಕಾಲೇಜಸ್ ಮಾತ್ರ ಶೋ ಆಗುತ್ತೆ, ಎಲ್ಲಾ ಕಾಲೇಜಸ್ ಶೋ ಆಗೋದಿಲ್ಲ. ಬಟ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು. ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಕಾಲೇಜಸ್ ಅನ್ನ ಆಡ್ ಮಾಡ್ಕೋತೀನಿ ಅಂತ ಏನಾದ್ರು ನೀವು ಇಟ್ಕೊಂಡಿದ್ರೆ, ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ಸ್ ಅಲ್ಲಿ ಈಗಾಗಲೇ ಸೀಟ್ಸ್ ಆದ್ರೆ ಫಿಲ್ ಆಗಿರುತ್ತೆ ಅಲ್ವಾ? ಇನ್ನು ಉಳಿದಿರುವಂತಹ ಸೀಟ್ಸ್ ಮಾತ್ರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಶೋ ಆಗುತ್ತೆ. ಆ ಒಂದು ಕಾಲೇಜಸ್ ಅನ್ನ ನೀವು ಆಡ್ ಮಾಡ್ಕೋಬಹುದು ಆಗಿರುತ್ತೆ. ಓಕೆನಾ? ಆ ಒಂದು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರೂಲ್ಸ್ ಆ ರೀತಿ ಇರುತ್ತೆ. ಜೊತೆಗೆ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿಂದ ಸೆಕೆಂಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಅದರದೇ ಸಪರೇಟ್ ರೂಲ್ಸ್ ಇರುತ್ತೆ. ಜೊತೆಗೆ ಸೆಕೆಂಡ್ ರೌಂಡ್ ಇಂದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ಅದರದೇ ಸಪರೇಟ್ ರೂಲ್ಸ್ ಆದ್ರೆ ಇರುತ್ತೆ. ಈಗ ನಾನು ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಈಗ ಹೇಳಿದೀನಿ ಅಂತಂದ್ರೆ ನೀವು ತುಂಬಾ ಕನ್ಫ್ಯೂಸ್ ಆಗ್ತೀರಾ. ಜಸ್ಟ್ ನೀವು ಇಷ್ಟು ತಿಳ್ಕೊಳ್ಳಿ, ಎಷ್ಟು ರೌಂಡ್ ಆಫ್ ಕೌನ್ಸಿಲಿಂಗ್ ಇರುತ್ತೆ ಅಂತ. 3 ರೌಂಡ್ ಆಫ್ ಕೌನ್ಸಿಲಿಂಗ್ ಇರುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡಬಹುದು, ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ KCET ವಿದ್ಯಾರ್ಥಿಗಳು ಕಾಲೇಜಸ್ ಅನ್ನ ಆಡ್ ಮಾಡಬಹುದು. ಅವೈಲೇಬಿಲಿಟಿ ಆಫ್ ಸೀಟ್ಸ್ ಅನ್ನ ನೋಡ್ಕೊಂಡು KE ಕಡೆಯಿಂದ ಒಂದು ಅವಕಾಶವನ್ನ ಕೊಡ್ತಾರ. ಓಕೆನಾ? ನೀವು ಫಸ್ಟ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡಬೇಕಿದ್ರೆ ನೀವು ಏನ್ ಮಾಡಬೇಕು ಅಂತ ಅಂದ್ರೆ, ಈಗ ಫಸ್ಟ್ ನಿಮ್ಗೆ ಆಪ್ಷನ್ ಎಂಟ್ರಿಗೂ ಮುಂಚೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಈಗಾಗಲೇ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿದೆ. ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆದಾಗ ಮತ್ತೇನೋ ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. ಆ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಾಗ ನೋಡ್ಕೊಳ್ಳಿ ಯಾವ ಕಾಲೇಜಸ್ ಅಲ್ಲಿ ಅವೈಲೇಬಿಲಿಟಿ ಆಫ್ ಸೀಟ್ಸ್ ಎಷ್ಟಿದೆ, ನನ್ನ ಒಂದು ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಜೊತೆಗೆ ಅದೇ ಒಂದು ಕಾಲೇಜ್ಗೆ ಲಾಸ್ಟ್ ಇಯರ್ ಕಾಲೇಜ್ ಕಟ್ ಆಫ್ ಎಷ್ಟಿದೆ, ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಿದೆ, ಅದಕ್ಕೆ ನನಗೆ ಕಾಲೇಜ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಟ್ಯಾಲಿ ಮಾಡ್ಕೊಂಡು ನೀವು ಕಾಲೇಜಸ್ ಅನ್ನ ಆಡ್ ಮಾಡಿದೀರಾ ಅಂತ ಅಂದ್ರೆ, ನಿಮ್ದು ರ್ಯಾಂಕಿಂಗ್ ಎಷ್ಟೇ ಇರಲಿ, ನೀವು ಕಟ್ ಆಫ್ ಅನ್ನ ನೋಡ್ಕೊಂಡು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನೋಡ್ಕೊಂಡು ನೀವು ಕಾಲೇಜಸ್ ಅನ್ನ ಆಡ್ ಮಾಡಿದ್ರೆ ನಿಮ್ಗೆ 100% ಆಗಿ ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ.
ಆಗಿರುತ್ತೆ. ಓಕೆನಾ? ಸೊ ನೀವು ಈ ರೀತಿ ಮಾಡ್ಕೊಂಡು ಒಂದು ಪ್ಲಾನ್ ಮಾಡ್ಕೊಂಡು ಆದಷ್ಟು ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿ. ಓನ್ಲಿ ಟಾಪ್ ಕಾಲೇಜಸ್ ಅನ್ನು ಮಾತ್ರ ಆಡ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ದು ಏನಾದ್ರು ರ್ಯಾಂಕಿಂಗ್ 50,000 ಅಬೌವ್ 1 ಲ್ಯಾಕ್ ಅಬೌವ್ ಬಂದಿದ್ರೆ ಆದಷ್ಟು ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತ ಇರುವಂತಹ ಕಾಲೇಜಸ್ ಅನ್ನ ಆಡ್ ಮಾಡಿ. ಅದರ ಜೊತೆಗೆ ಬೇಕಿದ್ರೆ ಎಲ್ಲಾ ಟಾಪ್ ಕಾಲೇಜಸ್ ಅನ್ನ ಆಡ್ ಮಾಡಿ. ಓಕೆನಾ? ನಿಮ್ಗೆ ನೋಡಿ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಟ್ ಆಫ್ ಏನಾದ್ರು ವೇರಿಯೇಷನ್ ಆಗುತ್ತಾ ಅಂತಂದ್ರೆ ಲಿಟಲ್ ಬಿಟ್ ವೇರಿಯೇಷನ್ ಆಗುತ್ತೆ. ಒಂದು 2,000 3,000 5,000 ಈ ರೀತಿ ವೇರಿಯೇಷನ್ ಆಗುತ್ತೆ. 50,000 ಕಟ್ ಆಫ್ ಇರುವಂತಹ ಕಾಲೇಜಲ್ಲಿ 1 ಲ್ಯಾಕ್ 2 ಲ್ಯಾಕ್ ಆ ರೀತಿ ಕಟ್ ಆಫ್ ಆದ್ರೆ ಇನ್ಕ್ರೀಸ್ ಆಗೋದಿಲ್ಲ. ಓಕೆನಾ? ಇದೊಂದನ್ನ ಚೆನ್ನಾಗಿ ನೀವು ನೆನ್ಪಿಟ್ಕೊಳ್ಳಿ. 3 ರೌಂಡ್ ಆಫ್ ಕೌನ್ಸಿಲಿಂಗ್ ಇರುತ್ತೆ. ಜೊತೆಗೆ ಪ್ರತಿ ರೌಂಡ್ ಕಂಪ್ಲೀಟ್ ಆಗೋದಕ್ಕೆ ಒಂದಿಷ್ಟು ಟೈಮ್ ಆದ್ರೆ ತಗೊಳುತ್ತೆ. ಅದು 20 ಡೇಸ್ ಆಗಿರ್ಬೋದು, 1 ಮಂತ್ ಆಗಿರ್ಬೋದು. ಅದರದೇ ಆದಂತಹ ರೂಲ್ಸ್ ಸಹ ಇದೆ. ಅದನ್ನ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ಸಪರೇಟ್ ಆಗಿ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನ್ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿಮಾ ಸ್ಟಾರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.